ನಂಜನಗೂಡು ಪಟ್ಟಣದ ಗುರುಕುಲ, ಲಿಟಲ್ ಚಾಂಪ್ಸ್ ಹಾಗೂ ವಿಶ್ವಜ್ಯೋತಿ ಶಾಲೆಗಳ ಸಂಯುಕ್ತಾಶ್ರಯದಲ್ಲಿ 13ನೇ ವರ್ಷದ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮವು ಸಡಗರ ಸಂಭ್ರಮದಿಂದ ನೆರವೇರಿತು. ಪಟ್ಟಣದ ಹಳ್ಳದ ಕೇರಿಯಲ್ಲಿರುವ ಶ್ರೀಕಂಠೇಶ್ವರ ಮಂಗಳ ಮಂಟಪದಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದ ಉದ್ಘಾಟನೆಯನ್ನ ಕ್ಷೇತ್ರ ಶಿಕ್ಷಣಾಧಿಕಾರಿ ಮಹೇಶ್ ಸೇರಿದಂತೆ ಮತ್ತಿತರ ಗಣ್ಯರು ದೀಪ ಬೆಳಗಿಸುವ ಮೂಲಕ ನೆರವೇರಿಸಿದರು. ಬಳಿಕ ಕಾರ್ಯಕ್ರಮವನ್ನು ಉದ್ದೇಶಿಸಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಮಹೇಶ್ ಹಾಗೂ ಜಿಲ್ಲಾ ಜೆಡಿಎಸ್ ಅಧ್ಯಕ್ಷ ನರಸಿಂಹಸ್ವಾಮಿ ಮಾತನಾಡಿ, ಶಾಲೆಯಲ್ಲಿ ವಿದ್ಯಾರ್ಥಿಗಳು 1 ವರ್ಷದಲ್ಲಿ ಕಲಿತ ಪಠ್ಯ ಹಾಗೂ ಪಠ್ಯೇತರ ಚಟುವಟಿಕೆಗಳನ್ನು ತಮ್ಮ ಪ್ರತಿಭೆ ಮುಖಾಂತರ ಹೊರ ತರುವುದೇ ಶಾಲಾ ವಾರ್ಷಿಕೋತ್ಸವ ಎಂದರಲ್ಲದೆ, ಕಳೆದ 13 ವರ್ಷಗಳಿಂದ ಈ ಶಾಲೆಯು ಉತ್ತಮ ಕಾರ್ಯನಿರ್ವಹಿಸುತ್ತಾ ಪೋಷಕರ ಮನಗೆದ್ದಿದೆ. ಮಕ್ಕಳು ಶಾಲೆಗಿಂತ ಮನೆಯಲ್ಲಿ ಹೆಚ್ಚು ಕಾಲ ಕಳೆಯುವುದರಿಂದ ಅವರ ಶಿಕ್ಷಣದಲ್ಲಿ ಶಿಕ್ಷಕರಿಗಿಂತ ಪೋಷಕರ ಪಾತ್ರವೇ ಜಾಸ್ತಿ ಇದೆ. ಇನ್ನು ಮಕ್ಕಳಿಗೆ 18 ವರ್ಷ ತುಂಬುವವರೆಗೆ ಮೊಬೈಲ್ ನೀಡದಂತೆ ಎಚ್ಚರ ವಹಿಸಿ, ಇದರಿಂದ ವಿದ್ಯಾರ್ಥಿಗಳ ಜೀವನ ಹಾಗೂ ಆರೋಗ್ಯ ಹಾಳಾಗುತ್ತೆ ಎಂದು ಕಿವಿ ಮಾತು ಹೇಳಿದರು. ಇದೇ ಸಂದರ್ಭದಲ್ಲಿ ವೇದಿಕೆ ಮೇಲಿನ ಗಣ್ಯರನ್ನ ಶಾಲಾ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ವೇದಿಕೆ ಕಾರ್ಯಕ್ರಮ ಮುಗಿದ ಬಳಿಕ ಪುಟ್ಟ ಮಕ್ಕಳು ಹಾಗೂ ವಿದ್ಯಾರ್ಥಿಗಳು ಭರತನಾಟ್ಯ ಸೇರಿದಂತೆ ವಿವಿಧ ಸಿನಿಮಾ ಹಾಗೂ ಜಾನಪದ ಹಾಡುಗಳಿಗೆ ಹೆಜ್ಜೆ ಹಾಕಿ ಡ್ಯಾನ್ಸ್ ಮಾಡುವ ಮೂಲಕ ಕುಣಿದು ಕುಪ್ಪಳಿಸಿ ನೆರೆದಿದ್ದ ಸಾರ್ವಜನಿಕರು ಹಾಗೂ ಪೋಷಕರ ಮನಸೂರೆಗೊಂಡರು. ಮಕ್ಕಳು ಒಂದು ವರ್ಷದಲ್ಲಿ ಏನೇನು ಆಗಿರುತ್ತೆ ಅದನ್ನು ವರ್ಷದ ಕೊನೆಯಲ್ಲಿ ತಮ್ಮ ಮನೆಯಲ್ಲಿ ಪೋಷಕರ ಮುಂದೆ ತಮ್ಮ ಮಕ್ಕಳ ಪ್ರತಿಭೆಯನ್ನು ವ್ಯಕ್ತಪಡಿಸುವುದು ಅತ್ಯಂತ ಉತ್ತಮವಾದ ಯೋಜನೆಯಾಗಿದೆ. ಹಾಗಾಗಿ ತಾವು ತಮ್ಮ ಮಕ್ಕಳ ಪ್ರತಿಭೆಯನ್ನು ಮನೆಯಲ್ಲಿ ಕಾರಣವಾಗಿ ಮಾಡೋದಕ್ಕೆ ಎದುರುಗೊಂಡಿದ್ದೀವಿ. ಹಾಗಾಗಿ ಇದು ಹೆಚ್ಚು ಮಾತನಾಡೋಕ್ಕೆ ಸೂಕ್ತವಾದ ಅಲ್ಲ. ಈ ಒಂದು ಸನ್ನಿವೇಶದಲ್ಲಿ ಒಂದು ಮಾತೇನಪ್ಪ ಅಂದರೆ, ಇತ್ತೀಚಿನ ದಿನಗಳಲ್ಲಿ ಮಕ್ಕಳಿಗೆ ಮೊಬೈಲಿಂದು ಜಾಸ್ತಿ ಆಗಿದೆ. ಯಾವುದೇ ನೋಡಿ ಯಾವ ಮಕ್ಕಳು ನೋಡಿ ಎಲ್ಲ ಮಕ್ಕಳು ಮೊಬೈಲ್ನಲ್ಲೇ ನೋಡ್ಕೊಂಡಿರ್ತವೆ. ಹಾಗಾಗಿ ಮಕ್ಕಳನ್ನು ಮೊಬೈಲಿಂದ ದೂರ ಇಡಬೇಕು. ಯಾಕಂದರೆ ಮಕ್ಕಳಿಗೆ ಮೊಬೈಲಿಂದ ಹಲವಾರು ಆರೋಗ್ಯ ಸಮಸ್ಯೆಗಳಿಂದ ದೃಷ್ಟಿದೋಷ ಬರುತ್ತೆ. ಮತ್ತು ರೇಡಿಯೇಷನ್ನಿಂದ ಮಕ್ಕಳ ಮೆದುಳಿನ ಪರಿಣಾಮ ಬೀರುತ್ತೆ. ಹಾಗಾಗಿ ಜೊತೆಗೆ ಆ ಮಕ್ಕಳು ಮೊಬೈಲ್ ನೋಡಿದ್ರೆ ಸ್ಟಾರ್ಟ್ ಮಾಡಿದ್ರೆ ಯಾವುದೂ ಅಕ್ಕಪಕ್ಕ ಯಾರು ಮಾಡ್ತಾರೆ ಏನು ಗೊತ್ತಿಲ್ಲ. ಹಾಗಾಗಿ ಮಕ್ಕಳನ್ನು ಆದಷ್ಟು ಮೊಬೈಲಿಂದ ದೂರ ಇಡಬೇಕು ನಮ್ಮಲ್ಲಿ ಮನವಿ. ಹಾಗೆ ಮಕ್ಕಳು ವಿದ್ಯಾಭ್ಯಾಸ ಮಾಡೋ ಸಮಯದಲ್ಲಿ ನಾವು ಟಿವಿ ನೋಡೋದನ್ನು ಕಡಿಮೆ ಮಾಡಬೇಕು, ಮಕ್ಕಳು ನೋಡುವಂಥ ಗಮನ ಹರಿಸಬೇಕಾಗಿದೆ. ಯಾಕೆಂದರೆ ಮಗು ಶಾಲೆಯಲ್ಲಿ ಹೆಚ್ಚಾಗಿ ಮನೆಯಲ್ಲಿ ಇರೋದು ಜಾಸ್ತಿ. ಅವರಿಂದ ನಾವು ಶಾಲೆಯಲ್ಲಿ ಒಂದು 6 ಗಂಟೆ ಇರ್ಬೋದು, ಈಗ ಅವರಲ್ಲಿ ಮನೆಯಲ್ಲೇ ಇರಬೇಕು. ಹಾಗಾಗಿ ಮಕ್ಕಳ ಒಂದು ಸರ್ವತೋಮುಖ ಬೆಳವಣಿಗೆಗೆ ಶಿಕ್ಷಕರು ಶಾಲೆ ಎಷ್ಟು ಮಹತ್ವ, ಅದಂತ ಎಷ್ಟು ಮಹತ್ವ ಮನೆ ಮತ್ತು ಪೋಷಕರಾಗಿರ್ತೀವಿ. ಹಾಗಾಗಿ ನಮ್ಮ ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗೆ ವಿದ್ಯೆ ಜೊತೆಗೆ ಇತರ ಚಟುವಟಿಕೆಗಳು ಮಕ್ಕಳು ಅನುಕೂಲಗಳಿಗೆ ನೋಡ್ಕೊಳ್ಳೋದಕ್ಕೆ ಮಕ್ಕಳ ಸರ್ವತೋಮುಖ ಬೆಳವಣಿಗೆ ತಾವು ಸಹಕಾರಬೇಕು ಅಂತ ಹೇಳಿ ಎಲ್ಲರೂ ಈ ಒಂದು ಸಮಯದಲ್ಲಿ ಇದೇನಪ್ಪ ನಾವು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನೋಡೋ ಒಂದು ಕಾಟದಲ್ಲಿ ಎಲ್ಲ ನಮ್ಮ ಪೋಷಕರು ಕಾಟದಿಂದ ಕಾಯ್ತಾ ಇದ್ದಾರೆ. ಆದರೆ ಇನ್ನೊಂದು ಏನು ಈ ಗೋಕುಲನ್ನು ನಮ್ಮ ಸ್ಕೂಲ್ ಶಾಲೆ ಇದೆ, ಅದು ನಂಜನಗೂಡಿನಲ್ಲಿ ಈಗ ಭಾಳ ಸರ್ವತೋಮುಖ ಬೆಳೀತಾ ಇದೆ ಅಂತ ಹೇಳಿ ತಪ್ಪಾಗಲ್ಲ. ಏಕೆಂದರೆ ನಂಜನಗೂಡಿನಲ್ಲಿ ಅನೇಕ ಶಾಲೆಗಳಿವೆ, ಹಳೆಯ ಶಾಲೆಗಳು. ಅದು ಸಿರಿಸಲ್ ಇರ್ಬೋದು, ನಮ್ಮ ಇನ್ನೊಂದು
ಒಂದು ಪ್ರಾಥಮಿಕ ಶಾಲೆ ಇರ್ಬೋದು, ರೋಟರಿ ಇರ್ಬೋದು, ನೇಸಿ ಇರ್ಬೋದು, ಎಲ್ಲ ಶಾಲೆಗಳು ಈಗ ಭಾಳ ಹಳೆದಿದೆ. ಅವರಿಗೆಲ್ಲ ತರಬೇತಿ ಬೇಕಾಗಿದೆ. ಆದರೆ ಅಂಥವ್ರ ಜೊತೆಗೆ ಇವತ್ತು ಈ ಒಂದು ಗೋಕುಲಂ ಶಾಲೆ ಇರ್ಬೋದು, ನಮ್ಮ ರವಿಯವರು ಹಾಗೂ ಅವರ ಯೋಜನೆಯವರು ಭಾಳ ಶ್ರಮಪಟ್ಟು ಈ ಶಾಲೆಯನ್ನು ಬೆಳೆಸ್ತಾ ಇದ್ದಾರೆ ಅಂದರೆ ತಪ್ಪಾಗಲ್ಲ. ಅವರ ಸರ್ವವನ್ನು ತ್ಯಾಗ ಮಾಡಿ ಇದಕ್ಕೋಸ್ಕರ ಕೂಡ ಏನೇ ಆಗಿ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಬೇಕು, ಇಲ್ಲಿ ಹಣದ ವಿದ್ಯಾಲ ಅಂತೇಳಿ ಅವರು ಎಲ್ಲರೂ ಕೂಡ ಕಷ್ಟಪಟ್ಟು ಸುಮಾರು 12 ವರ್ಷದಿಂದ ಈ ಮಟ್ಟಿಗೆ ಬಂದಿದ್ದಾರೆ ಅಂತ ಹೇಳಿದರೆ ನಿಜವಾಗ್ಲೂ ಅವರಿಗೆ ನಾವು ಅಭಿನಂದನೆಯನ್ನು ಸಲ್ಲಿಸಬೇಕು ಅಂತ ನಾನು ಇಷ್ಟಪಡ್ತೇನೆ. ಆದರೆ ಇವತ್ತು ಶಾಲೆ ಈಗ ಮೊದಲು ನೋಡಿದಾಗ 20% ಬರ್ತಾ ಇದೆ. ಆದರೆ ಈಗ 11 ದಿನಗಳಲ್ಲಿ ನೋಡಿದಾಗ ಈಗಿನ ಶಾಲೆ ಇವತ್ತು ಬಹಳ ಮುಂದುವರೆದಿದೆ ಅಂತ ಹೇಳಿದರೆ ತಪ್ಪಾಗಲ್ಲ. ಅದೇ ರೀತಿ ಅವರ ಶ್ರದ್ಧೆ ಭಕ್ತಿ ಕೂಡ ಈ ಶಾಲೆಗೆ ಬೆಳೆಸುವಲ್ಲಿ ನಮ್ಮನ್ನು ತಾವು ಒಪ್ಪಿಕೊಂಡಿದ್ದಾರೆ. ಆದ್ದರಿಂದ ಈ ಶಾಲೆ ಉನ್ನತ ಬರ್ತದೆ ಅಂತ ಹೇಳಿ ಹೇಳ್ತಾ, ಆದರೆ ಈಗ ಯಾಕೆ ಗಣೇಶಕ್ಕೆ ಚಿಕ್ಕ ಮಕ್ಕಳು ಯಾವತ್ತೂ ಈ ಒಂದು ಏನು ಮೊಬೈಲಿಂದ ದೂರ ಇರಬೇಕು. ಯಾಕೆಂದರೆ ಮೊಬೈಲಿಂದ ಅರ್ಥ ಎಜುಕೇಷನ್ ಮತ್ತು ವಿದ್ಯಾಭ್ಯಾಸ ಆಗ್ತದೆ ಅಂತ ಹೇಳಿದರೆ ತಪ್ಪಾಗಲ್ಲ. ಆದ್ದರಿಂದ ಮೊಬೈಲ್ ಆದಷ್ಟು ಮಕ್ಕಳನ್ನ ದೂರ ಇರಿಸಿ. ಮಕ್ಕಳು ಗಲಾಟೆ ಮಾಡ್ತಾರೆ, ಒಳ್ಳೆಯದೇ ಅಂತ ಹೇಳಿ ಒಬ್ಬರಿಗೆ ಸುದ್ದಿಗಳನ್ನ ತಂದು ನಾವಾಗತ್ತೆ. ಅದರಿಂದ ಮಕ್ಕಳಿಗೆ ಆದಷ್ಟು ಮೊಬೈಲ್ 18 ವರ್ಷದ ಒಳಗೆ ಯಾರು ಮಕ್ಕಳು ಮೊಬೈಲ್ ತಗೊಳ್ತಾರೆ. ಆದರೆ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡೋದಕ್ಕೆ ಹೆಚ್ಚು ಪ್ರಾಮುಖ್ಯತೆ. ಈಗ ಸರ್ವತೋಮುಖ ಬೆಳವಣಿಗೆ ಆಗಬೇಕಾದ್ರೆ ಈ ವಿದ್ಯಾಭ್ಯಾಸ ಒಂದೇ ಅಲ್ಲ, ಈ ಚಟುವಟಿಕೆಗಳು, ಇತರ ಚಟುವಟಿಕೆಗಳು, ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಕ್ರೀಡೆಗಳಲ್ಲಿ ಭಾಗವಹಿಸಿ ಎಲ್ಲ ಕಲಿತರೆ ಮಾತ್ರ ಸರ್ವತೋಮುಖ ಬೆಳವಣಿಗೆ ಆಗ್ತದೆ. ಆದರೆ ಬರೀ ಮಾರ್ಕ್ಸ್ ಒಂದೇ ಉದ್ದೇಶ ಇರಬಾರ್ದು. ಯಾಕೆಂದರೆ ಮಕ್ಕಳು ಇವತ್ತು ನಮಗೆ ಒಂದು ಆಸ್ತಿ ಇದ್ದಂಗೆ. ಮಕ್ಕಳಿಗೆ ಆಸ್ತಿ ಮಾಡೋದಕ್ಕಿಂತ ಮಕ್ಕಳನ್ನ ಆಸ್ತಿಯನ್ನಾಗಿ ಬೆಳೆಸಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ, ವರದಿ ಮೋಹನ್ ಹುಲ್ಲಳ್ಳಿ, ನಂಜನಗೂಡು. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.